ಇದೊಂದು ವಿಡಿಯೋ ನೋಡಿ, ಟ್ರಂಪ್ ಎದುರಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದೆ ಇರಾನು ಮತ್ತೆ ಅಮೆರಿಕ ಯುದ್ಧ ಇನ್ನೇನು ನಡೆಯುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈಗ ಅಮೆರಿಕ ವಿರುದ್ಧ ನಾವು ನಿಂತ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ಸುಮಾರು 60,000 ಜನರನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ನೋಡಿ, ಅವರ 60,000 US ಟ್ರೂಪ್ಸ್ಗೆ ಅಷ್ಟೊಂದು ಪ್ರಿಕಾಷನ್ ತಗೊಂಡಿದೆ. ಪ್ಲಸ್ ನಾವು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀವಿ, ಯಾವುದೇ ರೀತಿ ಒಪ್ಪಂದಗಳಿಗೆ ರೆಡಿ ಇಲ್ಲ. ಇದನ್ನೇ ನಾವು ಮಾತಾಡ್ತಾ ಇದ್ದಿದ್ದು, ಕಾಲಜ್ಞಾನಿಗಳು ಹೇಳ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದಿದ್ದು. ಯುದ್ಧಗಳು, ಅರಬ್ ರಾಷ್ಟ್ರಗಳು ಅಮೆರಿಕದ ವಿರುದ್ಧ ತಿರುಗಿ ಬೀಳುತ್ತೆ. ಒಂದು ಕಡೆ ಈ ರೀತಿ ನಡೀತಾ ಇದ್ರೆ ಇನ್ನೊಂದು 4-5 ದಿನದಲ್ಲಿ ಇದು ಮೇಜರ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಕೂಡ ಹೇಳ್ತಾರೆ. ಹೆಚ್ಚು ಕಡಿಮೆ ಏಪ್ರಿಲ್ 13-14ನೇ ತಾರೀಕು ಇದ್ರ ಇಂಪ್ಯಾಕ್ಟ್ ನೋಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಅಷ್ಟರೊಳಗಡೆ ಏನೇನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಒಂದು ಮಾತುಕತೆನೂ ನಡೀತಾ ಇದೆ. ಈ ಸಮಾಧಾನ ಆಗ್ಲಿಲ್ಲ ಅಂದ್ರೆ 2 ದೇಶಗಳು ಯುದ್ಧ ಮಾಡೋಕೆ ಶುರು ಮಾಡಿದ್ರೆ ಇಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಬಳಸ್ತೀವಿ ಅಂತ ಈ ದೇಶನೂ ಹೇಳ್ತಾ ಇದೆ, ಆ ದೇಶನೂ ಹೇಳ್ತಾ ಇದೆ. ಬಟ್ ಬಲಿಯಾಗೋರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಗೌರ್ಮೆಂಟ್ಗಳು. ಅವ್ರಿಗೇನ್ ಬೇಕು, ಅವರ ಸ್ವ ಪ್ರತಿಷ್ಠೆ ಅಂತಾರಲ್ಲ, ಅವರ ಪ್ರತಿಷ್ಠೆಗೋಸ್ಕರ ಜನರನ್ನ ಬಲಿ ಕೊಡೋದಕ್ಕೆ, ದೇಶನ ಬಲಿ ಕೊಡೋದಕ್ಕೆ ಸಿದ್ಧತೆಗಳಾಗೋಗಿದೆ ಅನ್ಕೊಳ್ಳಿ. ಅಂತ ಯುದ್ಧದ ಸಿದ್ಧತೆಗಳು ಈಗ ಇರಾನಲ್ಲೂ ಆಗಿದೆ, US ನಲ್ಲೂ ಆಗಿದೆ. ಒಟ್ಟಿನಲ್ಲಿ 2 ದೇಶಗಳು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಮೇಜರ್ ಆಗಿ ಇದು 3ನೇ ಮಹಾಯುದ್ಧ ಕಾರಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಚೈನಾ ಮತ್ತೆ ತೈವಾನ್ ಒಂದು ಕಡೆ ಯುದ್ಧ ಶುರು ಆಗಿದೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ನ ಮಾಡುತ್ತೆ? ಚೈನಾ ತೈವಾನ್ ಯುದ್ಧ ನಡೀತಾ ಇರುವಾಗ ತೈವಾನ್ಗೆ ಸಪೋರ್ಟಿವ್ ಆಗಿ ಅಮೆರಿಕ ಬರುತ್ತೆ, ಮತ್ತೆ ಚೈನಾ ಮತ್ತೆ ಅಮೆರಿಕ ಮಧ್ಯೆ ಯುದ್ಧ ಶುರು ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ. ಈ ತರನು ಆದ್ರೆ ಅಮೆರಿಕ ತುಂಬಾ ದೇಶಗಳನ್ನ ಎದುರಾಕೊಳ್ಳುತ್ತೆ, ಯುದ್ಧ ಮಾಡುತ್ತೆ. ಆಗ ಎಲ್ಲಾ ದೇಶಗಳು ಸೇರ್ಕೊಂಡು ಅಮೆರಿಕ ಮೇಲೆ ಯುದ್ಧ ಮಾಡುವಂತ ಸಂದರ್ಭ ಬರ್ಬೋದು. ಒಟ್ನಲ್ಲಿ 3ನೇ ಮಹಾಯುದ್ಧ ಅನ್ನೋದು ಶುರು ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಈಗ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಆ ಕಡೆ ಉಕ್ರೇನ್ ವಾರು ತುಂಬಾ ಮಿತಿಮೀರಿ ಹೋಗ್ತಾ ಇದೆ. ಅದನ್ನು ಎಕ್ಸಾಂಪಲ್ ನೋಡೋದಾದ್ರೆ, ಉಕ್ರೇನ್ ಈಗ ಮತ್ತೆ ರಷ್ಯಾ ಜೊತೆ ಯುದ್ಧಕ್ಕೆ ನಿಂತಿದೆ. ನಮಗೆ ಶಾಂತಿ ಬೇಡ, ನಮಗೆ ಯುದ್ಧ ಮುಗಿಸಿ ಶಾಂತಿಯಾಗಿರ್ತೀವಿ ಬೇಕಾದ್ರೆ ಅಂತ ಮತ್ತೆ ಯುದ್ಧಕ್ಕೆ ಹೋಗ್ತಾ ಇದೆ. ಒಟ್ನಲ್ಲಿ ಯುದ್ಧ ಬಯಸ್ತಾ ಇರುವಂತ ನಾಯಕರುಗಳಿಂದ ಜನ ಸಾಯ್ಬೇಕಾದಂತ ಪರಿಸ್ಥಿತಿ ಕಣ್ಮುಂದೆ ನೋಡ್ತಾ ಇದೀವಿ. ಒಟ್ನಲ್ಲಿ ಇದೆಲ್ಲ ಕೂಡ ಏನನ್ಸುತ್ತೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಆ ರೀತಿಯಲ್ಲಿ ವಿನಾಶ ಕಾಲ ಬಂದಾಗ ಮನುಷ್ಯರಿಗೆ ವಿಪರೀತ ಬುದ್ಧಿ ಕೊಡ್ತಾರಂತೆ, ಹಾಳಾಗೋದಕ್ಕೋಸ್ಕರ ಅಂತ ಅನ್ಸುತ್ತೆ. ಇದೆಲ್ಲ ಬೇಕಾ ಅಂತ ಒಂದ್ ಕಡೆ ಯೋಚನೆ ಮಾಡೋದಾದ್ರೆ ಹೌದು ಬೇಕು. ಯುದ್ಧಗಳು ನಡೆದ್ರೆ ಜನ ಸಾಯ್ತಾರೆ, ಜನಸಂಖ್ಯೆ ಕಡಿಮೆ ಆಗುತ್ತೆ, ಅವಾಗ ಒಂದು ಬ್ಯಾಲೆನ್ಸ್ ಅನ್ನೋದು ಮತ್ತೆ ಪ್ರಕೃತಿನಲ್ಲಿ ಬರುತ್ತೆ ಅನ್ನೋದೊಂದು ಒಬ್ಬೊಬ್ರು ಲೆಕ್ಕಾಚಾರ. ಒಟ್ಟಿನಲ್ಲಿ ಏನು ಹೇಳೋದಕ್ಕಾಗೋದಿಲ್ಲ. ಯುದ್ಧಕ್ಕೆ ಸಿದ್ಧತೆಗಳು ನಡೀತಾ ಇದೆ, ಕಣ್ಮುಂದೆ ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ದೇಶಗಳು ಇದರಲ್ಲಿ ಕೈ ಜೋಡಿಸ್ತಾ ಇದೆ. ನಮ್ಮ ದೇಶ ಏನ್ ಮಾಡುತ್ತೋ, ಪರಿಸ್ಥಿತಿ ಯಾವ ತರ ಇರುತ್ತೋ ಗೊತ್ತಿಲ್ಲ. ನಮ್ಮನ್ನ ನಾವೇ ಕಾಪಾಡ್ಕೋಬೇಕಾಗತ್ತೆ. ಯಾವ ಸೈನಿಕರು ಬರೋದಿಲ್ಲ, ಯಾವ ಪೊಲೀಸು ಬರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದ್ಸಲ ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಅನ್ನೋದಷ್ಟೇ ನಾವು ತಿಳಿಸ್ಬೇಕಾಗಿರೋದು. ಒಟ್ನಲ್ಲಿ ಈ ತರ ಸನ್ನಿವೇಶ ಬಂದಾಗ ಎಲ್ಲಾ ದೇಶಗಳು ಹೇಳೋದು ಒಂದೇ, ಯುದ್ಧ ಬೇಡ ಅಂತ. ಕೇಳೋದಕ್ಕೆ ರೆಡಿ ಇಲ್ಲ ನಾಯಕರು, ಕಾರಣ ಅವರ ಸ್ವಪ್ರತಿಷ್ಠೆ. ಒಟ್ನಲ್ಲಿ ಇಲ್ಲಿ ದೇಶಗಳು ಸಿದ್ಧ ಆಗ್ತಾ ಇದೆ 3ನೇ ಮಹಾಯುದ್ಧಕ್ಕೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀರಿ. ಗುಡ್ ಬೈ.